ಬೆಂಗಳೂರಲ್ಲಿ 3 ಈ ಡ್ರಗ್ ಫ್ಯಾಕ್ಟರಿಗಳು ಪತ್ತೆಯಾಗಿರೋದು. ಆ ನಿಟ್ಟಿನಲ್ಲಿ ಬೆಂಗಳೂರು ಏನಾದ್ರೂ ಡ್ರಗ್ಸ್ ಮಾಫಿಯಾ ಕೇಂದ್ರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಈ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಗಳನ್ನ ರೆಡಿ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಇದು ಬಹಳ ಆಘಾತಕಾರಿ ಬೆಳವಣಿಗೆ ಒಂದು ಕಡೆ. ಜೊತೆಲಿ ಒಂದಷ್ಟು ಪೊಲೀಸರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿದೆ. ಯುವಕರನ್ನೇ ಟಾರ್ಗೆಟ್ ಮಾಡಿದ್ರು ಈ ಡ್ರಗ್ಸ್ ದಂಧೆಕೋರರು. ಪೊಲೀಸರ ವಿರುದ್ಧವೇ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಈಗ ದೂರ್ತಾ ಇದ್ದಾರೆ. ಬೆಂಗಳೂರು ಡ್ರಗ್ಸ್ ಮಾಫಿಯಾದ ಕೇಂದ್ರ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮಾಡಿರೋದು ತೇಜಸ್ ಗೌಡ. ಡ್ರಗ್ಸ್ ಮಾಫಿಯಾದಲ್ಲಿ ಪ್ರಭಾವಿ ಶಾಸಕರ ಮಗನ ಹೆಸರು, ಆ ಶಾಸಕನ ಮಗ ಅರೆಸ್ಟ್ ಆಗಬೇಕಿತ್ತು ಅಂತ ಹೋರಾಟಗಾರ ಈಗ ಹೇಳಿದ್ದಾರೆ. ಶಾಸಕರೇ ಅವ್ರ ಮಕ್ಕಳೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರಂತೆ. ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡೋದಕ್ಕೆ ಈಗ ತೇಜಸ್ ಗೌಡ ನಿರ್ಧಾರವನ್ನು ಮಾಡಿದ್ದಾರೆ. ಈ ಡ್ರಗ್ಸ್ ಮಾಫಿಯಾ ಭೇದಿಸುವಲ್ಲಿ ಗುಪ್ತಚರ ಆಗಿರಬಹುದು, ನಮ್ಮ ಪೊಲೀಸರಾಗಿರಬಹುದು, ಇವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಮಾತಾಡಿದ್ದಾರೆ ನೋಡಿ. ಮೊದಲನೇದಾಗಿ ರಿಪಬ್ಲಿಕ್ ವಾಹಿನಿಯವರು ಕಳೆದ 1 ತಿಂಗಳದಿಂದ ನಿಮ್ಮನ್ನು ಸಹ ನೋಡಿದೆ, ಒಂದು ಸ್ಟಿಂಗ್ ಆಪರೇಷನ್ ದೊಡ್ಡ ಮಟ್ಟಕ್ಕೆ ಮಾಡಿದ್ದೀರಿ, ವಿಶೇಷವಾಗಿ ಡ್ರಗ್ಸ್ ಕಾರ್ಯಾಚರಣೆ ಅಂತ. ನಿಮ್ಮಲ್ಲಿ ಆ ಒಂದು 3 ಕಾನ್ಸೆಪ್ಟ್ ಏನ್ ಮಾಡಿದ್ರಿ ಅದು ಸತ್ಯ. ಒಂದು ಬಾಂಗ್ ಚಾಕ್ಲೇಟ್ ಆಗಿರ್ಬೋದು, ಇನ್ನೊಂದು ಆನ್ಲೈನ್ ಅಲ್ಲಿ ಡೆಲಿವರಿ ಕೊಡುವಂತ ವಿಚಾರ ಆಗಿರ್ಬೋದು, ಮತ್ತೆ ಸ್ಪಾಟ್ ಹಂಟ್, ಅದು ಸತ್ಯ. ಇವತ್ತು ಮಹಾರಾಷ್ಟ್ರ ಪೊಲೀಸ್ ಅವ್ರು ಏನ್ ಬಂದ್ ರೈಡ್ ಮಾಡಿದ್ರೆ ಅದು ಕೂಡ ಸ್ಪಾಟ್ ಹಂಟೇನೆ. ಮತ್ತೆ ಡ್ರಗ್ಗಳನ್ನ ಇವ್ರು ಹೇಗ್ ತರ್ಸ್ಕೋತಾರೆ ಅಂತಂದ್ರೆ ಅದು ಥ್ರೂ ಆನ್ಲೈನ್ ಇಂದಾನೆ. ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೋತಾರೆ, ಅದಿಂದ ಆರ್ಡರ್ ಮಾಡ್ತಾರೆ, ಮತ್ತೆ ಕೆಲವೊಂದು ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಅದ್ರ ಮುಖಾಂತರ ನಾನು ನಮ್ಮ ಡಿಜಿಐಜಿ ಆಗಿರುವಂತ ಸಲೀಂ ಸಾಹೇಬ್ರಿಗೆ ಒಂದು ದೂರು ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ವರ್ಷ ಬೆಂಗಳೂರು ನಗರದಲ್ಲಿ, ಅಂದ್ರೆ ನಿಮಗೆ ವಿತ್ ಫ್ಯಾಕ್ಟ್ಸ್ ಹೇಳ್ಬೇಕು ಅಂತಂದ್ರೆ 2024 98 ಕೋಟಿಯಷ್ಟು ಡ್ರಗ್ಸ್ ಕೇವಲ ಬೆಂಗಳೂರು ನಗರದಲ್ಲಿ ಸೀಸ್ ಆಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ 98 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಿರ್ತಾರೆ. 2025 ಇನ್ನವರೆಗೂ 140 ಕೋಟಿಯಷ್ಟು ಡ್ರಗ್ಸ್ ನ ಕೇವಲ ಬೆಂಗಳೂರು ನಗರದಲ್ಲಷ್ಟು ಮಾತ್ರ ಸೀಸ್ ಮಾಡಿರ್ತಾರೆ ಅಂತಂದ್ರೆ ಡ್ರಗ್ಸ್ ಜಾಲ ಬೆಂಗಳೂರಲ್ಲಿ ಬೇರ್ಮಿಟ್ಟಿದೆ. ಮೆಕ್ಸಿಕೋ ಅಂತ ಪ್ರದೇಶನ ಮೀರಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಡ್ರಗ್ ವ್ಯಾಪಾರ. ಬೆಂಗಳೂರಲ್ಲಿ 3 ಈ ಡ್ರಗ್ ಫ್ಯಾಕ್ಟರಿಗಳು ಪತ್ತೆಯಾಗಿರೋದು. ಆ ನಿಟ್ಟಿನಲ್ಲಿ ಬೆಂಗಳೂರು ಏನಾದ್ರೂ ಡ್ರಗ್ಸ್ ಮಾಫಿಯಾ ಕೇಂದ್ರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಈ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಗಳನ್ನ ರೆಡಿ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಇದು ಬಹಳ ಆಘಾತಕಾರಿ ಬೆಳವಣಿಗೆ ಒಂದು ಕಡೆ. ಜೊತೆಲಿ ಒಂದಷ್ಟು ಪೊಲೀಸರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿದೆ. ಯುವಕರನ್ನೇ ಟಾರ್ಗೆಟ್ ಮಾಡಿದ್ರು ಈ ಡ್ರಗ್ಸ್ ದಂಧೆಕೋರರು. ಪೊಲೀಸರ ವಿರುದ್ಧವೇ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಈಗ ದೂರ್ತಾ ಇದ್ದಾರೆ. ಬೆಂಗಳೂರು ಡ್ರಗ್ಸ್ ಮಾಫಿಯಾದ ಕೇಂದ್ರ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮಾಡಿರೋದು ತೇಜಸ್ ಗೌಡ. ಡ್ರಗ್ಸ್ ಮಾಫಿಯಾದಲ್ಲಿ ಪ್ರಭಾವಿ ಶಾಸಕರ ಮಗನ ಹೆಸರು, ಆ ಶಾಸಕನ ಮಗ ಅರೆಸ್ಟ್ ಆಗಬೇಕಿತ್ತು ಅಂತ ಹೋರಾಟಗಾರ ಈಗ ಹೇಳಿದ್ದಾರೆ. ಶಾಸಕರೇ ಅವ್ರ ಮಕ್ಕಳೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರಂತೆ. ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡೋದಕ್ಕೆ ಈಗ ತೇಜಸ್ ಗೌಡ ನಿರ್ಧಾರವನ್ನು ಮಾಡಿದ್ದಾರೆ. ಈ ಡ್ರಗ್ಸ್ ಮಾಫಿಯಾ ಭೇದಿಸುವಲ್ಲಿ ಗುಪ್ತಚರ ಆಗಿರಬಹುದು, ನಮ್ಮ ಪೊಲೀಸರಾಗಿರಬಹುದು, ಇವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಮಾತಾಡಿದ್ದಾರೆ ನೋಡಿ. ಮೊದಲನೇದಾಗಿ ರಿಪಬ್ಲಿಕ್ ವಾಹಿನಿಯವರು ಕಳೆದ 1 ತಿಂಗಳದಿಂದ ನಿಮ್ಮನ್ನು ಸಹ ನೋಡಿದೆ, ಒಂದು ಸ್ಟಿಂಗ್ ಆಪರೇಷನ್ ದೊಡ್ಡ ಮಟ್ಟಕ್ಕೆ ಮಾಡಿದ್ದೀರಿ, ವಿಶೇಷವಾಗಿ ಡ್ರಗ್ಸ್ ಕಾರ್ಯಾಚರಣೆ ಅಂತ. ನಿಮ್ಮಲ್ಲಿ ಆ ಒಂದು 3 ಕಾನ್ಸೆಪ್ಟ್ ಏನ್ ಮಾಡಿದ್ರಿ ಅದು ಸತ್ಯ. ಒಂದು ಬಾಂಗ್ ಚಾಕ್ಲೇಟ್ ಆಗಿರ್ಬೋದು, ಇನ್ನೊಂದು ಆನ್ಲೈನ್ ಅಲ್ಲಿ ಡೆಲಿವರಿ ಕೊಡುವಂತ ವಿಚಾರ ಆಗಿರ್ಬೋದು, ಮತ್ತೆ ಸ್ಪಾಟ್ ಹಂಟ್, ಅದು ಸತ್ಯ. ಇವತ್ತು ಮಹಾರಾಷ್ಟ್ರ ಪೊಲೀಸ್ ಅವ್ರು ಏನ್ ಬಂದ್ ರೈಡ್ ಮಾಡಿದ್ರೆ ಅದು ಕೂಡ ಸ್ಪಾಟ್ ಹಂಟೇನೆ. ಮತ್ತೆ ಡ್ರಗ್ಗಳನ್ನ ಇವ್ರು ಹೇಗ್ ತರ್ಸ್ಕೋತಾರೆ ಅಂತಂದ್ರೆ ಅದು ಥ್ರೂ ಆನ್ಲೈನ್ ಇಂದಾನೆ. ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೋತಾರೆ, ಅದಿಂದ ಆರ್ಡರ್ ಮಾಡ್ತಾರೆ, ಮತ್ತೆ ಕೆಲವೊಂದು ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಅದ್ರ ಮುಖಾಂತರ ನಾನು ನಮ್ಮ ಡಿಜಿಐಜಿ ಆಗಿರುವಂತ ಸಲೀಂ ಸಾಹೇಬ್ರಿಗೆ ಒಂದು ದೂರು ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ವರ್ಷ ಬೆಂಗಳೂರು ನಗರದಲ್ಲಿ, ಅಂದ್ರೆ ನಿಮಗೆ ವಿತ್ ಫ್ಯಾಕ್ಟ್ಸ್ ಹೇಳ್ಬೇಕು ಅಂತಂದ್ರೆ 2024
98 ಕೋಟಿಯಷ್ಟು ಡ್ರಗ್ಸ್ ಕೇವಲ ಬೆಂಗಳೂರು ನಗರದಲ್ಲಿ ಸೀಸ್ ಆಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ 98 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಿರ್ತಾರೆ. 2025 ಇನ್ನೋವರೆಗೂ 140 ಕೋಟಿಯಷ್ಟು ಡ್ರಗ್ಸ್ ನ ಕೇವಲ ಬೆಂಗಳೂರು ನಗರದಲ್ಲಷ್ಟು ಮಾತ್ರ ಸೀಸ್ ಮಾಡಿರ್ತಾರೆ ಅಂತಂದ್ರೆ ಡ್ರಗ್ಸ್ ಜಾಲ ಬೆಂಗಳೂರಲ್ಲಿ ಬೇರ್ಮಿಟ್ಟಿದೆ. ಮೆಕ್ಸಿಕೋ ಅಂತ ಪ್ರದೇಶನ ಮೀರಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರಲ್ಲಿ 3 ಈ ಡ್ರಗ್ ಫ್ಯಾಕ್ಟರಿಗಳು ಪತ್ತೆ ಆಗಿರೋದು. ಆ ನಿಟ್ಟಿನಲ್ಲಿ ಬೆಂಗಳೂರು ಏನಾದ್ರೂ ಡ್ರಗ್ಸ್ ಮಾಫಿಯಾ ಕೇಂದ್ರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೊಸ ವರ್ಷಕ್ಕೆ ಈ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಗಳನ್ನ ರೆಡಿ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಇದು ಬಹಳ ಆಘಾತಕಾರಿ ಬೆಳವಣಿಗೆ ಒಂದು ಕಡೆ. ಜೊತೆಯಲ್ಲಿ ಒಂದಷ್ಟು ಪೊಲೀಸರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿದೆ. ಯುವಕರನ್ನೇ ಟಾರ್ಗೆಟ್ ಮಾಡಿದ್ರು ಈ ಡ್ರಗ್ಸ್ ದಂಧೆಕೋರರು. ಪೊಲೀಸರ ವಿರುದ್ಧವೇ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಈಗ ದೂರ್ತಾ ಇದ್ದಾರೆ. ಬೆಂಗಳೂರು ಡ್ರಗ್ಸ್ ಮಾಫಿಯಾದ ಕೇಂದ್ರ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮಾಡಿರೋದು ತೇಜಸ್ ಗೌಡ. ಡ್ರಗ್ಸ್ ಮಾಫಿಯಾದಲ್ಲಿ ಪ್ರಭಾವಿ ಶಾಸಕರ ಮಗನ ಹೆಸರು, ಆ ಶಾಸಕನ ಮಗ ಅರೆಸ್ಟ್ ಆಗಬೇಕಿತ್ತು ಅಂತ ಹೋರಾಟಗಾರ ಈಗ ಹೇಳಿದ್ದಾರೆ. ಶಾಸಕರೇ ಅವ್ರ ಮಕ್ಕಳೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರಂತೆ. ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡೋದಕ್ಕೆ ಈಗ ತೇಜಸ್ ಗೌಡ ನಿರ್ಧಾರವನ್ನ ಮಾಡಿದ್ದಾರೆ. ಈ ಡ್ರಗ್ಸ್ ಮಾಫಿಯಾ ಭೇದಿಸುವಲ್ಲಿ ಗುಪ್ತಚರ ಆಗಿರಬಹುದು, ನಮ್ಮ ಪೊಲೀಸರಾಗಿರಬಹುದು, ಇವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಮಾತಾಡಿದ್ದಾರೆ ನೋಡಿ. ಮೊದಲನೇದಾಗಿ ರಿಪಬ್ಲಿಕ್ ವಾಹಿನಿಯವರು ಕಳೆದ 1 ತಿಂಗಳಿಂದ ನಿಮ್ಮನ್ನು ಸಹ ನೋಡಿದೆ, ಒಂದು ಸ್ಟಿಂಗ್ ಆಪರೇಷನ್ ದೊಡ್ಡ ಮಟ್ಟಕ್ಕೆ ಮಾಡಿದ್ದೀರಿ. ವಿಶೇಷವಾಗಿ ಡ್ರಗ್ಸ್ ಕಾರ್ಯಾಚರಣೆ ಅಂತ ನಿಮ್ಮಲ್ಲಿ ಆ ಒಂದು 3 ಕಾನ್ಸೆಪ್ಟ್ ಏನ್ ಮಾಡಿದ್ರಿ ಅದು ಸತ್ಯ. ಒಂದು ಬಾಂಗ್ ಚಾಕ್ಲೇಟ್ ಆಗಿರ್ಬೋದು, ಇನ್ನೊಂದು ಆನ್ಲೈನ್ ಅಲ್ಲಿ ಡೆಲಿವರಿ ಕೊಡುವಂತ ವಿಚಾರ ಆಗಿರ್ಬೋದು, ಮತ್ತೆ ಸ್ಪಾಟ್ ಹಂಟ್ ಅದು ಸತ್ಯ. ಇವತ್ತು ಮಹಾರಾಷ್ಟ್ರ ಪೊಲೀಸ್ ಅವ್ರು ಏನ್ ಬಂದ್ ರೈಡ್ ಮಾಡಿದ್ರೆ ಅದು ಕೂಡ ಸ್ಪಾಟ್ ಹಂಟೇನೆ. ಮತ್ತೆ ಡ್ರಗ್ಗಳನ್ನ ಇವ್ರು ಹೇಗ್ ತರ್ಸ್ಕೋತಾರೆ ಅಂತಂದ್ರೆ ಅದು ಥ್ರೂ ಆನ್ಲೈನ್ ಇಂದಾನೆ. ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೋತಾರೆ, ಅದರಿಂದ ಆರ್ಡರ್ ಮಾಡ್ತಾರೆ, ಮತ್ತೆ ಕೆಲವೊಂದು ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಅದ್ರ ಮುಖಾಂತರ ನಾನು ನಮ್ಮ DGIG ಆಗಿರುವಂತ ಸಲೀಂ ಸಾಹೇಬ್ರಿಗೆ ಒಂದು ದೂರು ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ವರ್ಷ ಬೆಂಗಳೂರು ನಗರದಲ್ಲಿ ಅಂದ್ರೆ ನಿಮಗೆ ವಿತ್ ಫ್ಯಾಕ್ಟ್ಸ್ ಹೇಳ್ಬೇಕು ಅಂತಂದ್ರೆ 2024 98 ಕೋಟಿಯಷ್ಟು ಡ್ರಗ್ಸ್ ಕೇವಲ ಬೆಂಗಳೂರು ನಗರದಲ್ಲಿ ಸೀಸ್ ಆಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ 98 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಿರ್ತಾರೆ. 2025 ಇನ್ನೋವರೆಗೂ 140 ಕೋಟಿಯಷ್ಟು ಡ್ರಗ್ಸ್ ನ ಕೇವಲ ಬೆಂಗಳೂರು ನಗರದಲ್ಲಷ್ಟು ಮಾತ್ರ ಸೀಸ್ ಮಾಡಿರ್ತಾರೆ ಅಂತಂದ್ರೆ ಡ್ರಗ್ಸ್ ಜಾಲ ಬೆಂಗಳೂರಲ್ಲಿ ಬೇರ್ಮಿಟ್ಟಿದೆ. ಮೆಕ್ಸಿಕೋ ಅಂತ ಪ್ರದೇಶನ ಮೀರಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಡ್ರಗ್ ವ್ಯಾಪಾರ ದೊಡ್ಡ